ನಮಸ್ಕಾರ, ವೆಲ್ಕಮ್ ಟು ಟಿವಿ ಕನ್ನಡ. ಬಸವನಗೌಡ ಪಾಟೀಲ್ ಯತ್ನಾಳ್ ಏಕಾಂಗಿ ಆಗಿದ್ದಾರೆ. ಯಾವಾಗಲೂ ಪಕ್ಷದ ನಾಯಕರಿಂದ ಹಾಗೂ ಅವರ ಬೆಂಬಲಿಗರೊಂದಿಗೆ ಹಾಗೂ ಸುತ್ತುವರೆದುಕೊಂಡು ಓಡಾಡುತ್ತಿದ್ದ ಯತ್ನಾಳ್ ಈಗ ಹಲ್ಲು ಕಿತ್ತ ಆವಿನಂತೆ ಆಗಿದ್ದಾರೆ ಅಂದ್ರೆ ಅದು ತಪ್ಪಾಗದು. ಸ್ವಪಕ್ಷೀಯರ ವಿರುದ್ಧ ನಿಂತರೆ ವಾಗ್ದಾಳಿ ನಡೆಸುತ್ತಿದ್ದ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಂಚ ಸೈಲೆಂಟ್ ಆಗುವ ಸಮಯ ಬಂದೇ ಬಿಟ್ಟಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ವರ್ಷಗಳ ಕಾಲ ಬಿಜೆಪಿ ಹೈಕಮಾಂಡ್ ಉಚ್ಚಟನೆ ಮಾಡಿದ್ದು ಶಾಕಿಂಗ್ ಆಗಿದೆ. ಈಗ ಈ ಉಚ್ಚಟನೆಯ ಬಳಿಕ ಯತ್ನಾಳ್ ನಡೆ ಏನು ಎಂಬುದು ಪ್ರಶ್ನೆಯಾಗಿದೆ. ಇಂತಹ ಹೊತ್ತಲ್ಲೇ ಶಾಕಿಂಗ್ ಅಪ್ಡೇಟ್ ಒಂದು ಬಂದಿದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರಾ ಎಂಬ ಪ್ರಶ್ನೆಗಳು ಗೆದ್ದಿವೆ. ಇದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕನಿಂದಲೂ ಕೂಡ ಬುಲಾವ್ ಕೂಡ ಬಂದಿದೆ ಎನ್ನಲಾಗ್ತಿದೆ. ಹೌದು, ಬಿಜೆಪಿಯಲ್ಲಿ ಕಡೆಗೂ ಬಣ ಬಡದಾಟಕ್ಕೆ ಬ್ರೇಕ್ ಬಿದ್ದಿದೆ. ಒಂದು ವಿಕೆಟ್ ಅನ್ನ ಉಚ್ಚಾಟಿಸುವ ಮೂಲಕ ಈ ಎಲ್ಲಾ ಗೊಂದಲಕ್ಕೆ ತೆರೆ ಎಳೆಯಲಾಗಿದೆ. ಆದ್ರೆ ಈಗ ನಿಜವಾದ ಗೇಮ್ ಶುರುವಾಗಿದೆ ಎನ್ನಬಹುದು. ಯತ್ನಾಳ್ ಮೊದಲೇ ಹೊಸ ಪಕ್ಷ ಕಟ್ಟೆ ಎತ್ತಿರ್ತೇನೆ ಎನ್ನುತ್ತಿದ್ದ ಹೊತ್ತಿನಲ್ಲೇ ಈಗ ಪಕ್ಷ ಕಟ್ಟಲು ದಾರಿ ಸುಲಭವಾಯ್ತಾ ಎನ್ನುವ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತವೆ. ಇಲ್ಲ, ಯತ್ನಾಳ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಎಂಬ ಪ್ರಶ್ನೆಗಳಿಗೆ ಯತ್ನಾಳ್ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ಬದಲಿಗೆ ಕಾಂಗ್ರೆಸ್ ನಾಯಕರೇ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಶಾಸಕ ರಾಜು ಕಾಗೆ ಮಾತನಾಡಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಕರೆದುಕೊಳ್ಳುತ್ತೇವೆ ಎಂದಿದ್ದಾರೆ. ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ ಕರೆದುಕೊಂಡು ಬನ್ನಿ ಅಂದ್ರೆ ಸ್ವಾಗತ ಮಾಡ್ತೀವಿ. ನಾನೇ ಬಸವನಗೌಡ ಪಾಟೀಲ್ ಯತ್ನಾಳರನ್ನ ಕಾಂಗ್ರೆಸ್ಗೆ ಕರೆದುಕೊಂಡು ಬರ್ತೇನೆ. ನನಗೆ ಜವಾಬ್ದಾರಿಯನ್ನ ಕೊಟ್ರೆ ಕರೆದುಕೊಂಡು ಬರ್ತೇನೆ ಎಂದು ಹೇಳಿದ್ದಾರೆ. ಈ ಮಾತು ಸದ್ಯ ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಚರ್ಚೆಯಾಗ್ತಿದೆ. ಅಲ್ಲದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹುಚ್ಚಟನೆ ವಿಚಾರವಾಗಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಮಾತನಾಡಿ, ನೀವು ಬಿಜೆಪಿಯವರು ಕೇಳಿ ಕಾಂಗ್ರೆಸ್ಗೆ ಬಂದ್ರೆ ಕರ್ಕೋತೀರಾ ಅನ್ನೋ ಪ್ರಶ್ನೆಗೆ ಪಾಟೀಲ್ ಉತ್ತರ, ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದಿದ್ದಾರೆ. ಒಟ್ಟಾರೆ ಈ ಮೂಲಕ ಯತ್ನಾಳ್ ಅವರಿಗೆ ಕಾಂಗ್ರೆಸ್ ನಾಯಕರಿಂದ ಆಹ್ವಾನ ಸಿಕ್ಕ ಹಾಗಿದೆ. ಇದಕ್ಕೆ ಈಗ ಬಸವನಗೌಡ ಪಾಟೀಲ್ ಅವರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾರೆ ಎನ್ನುವುದು ಈಗ ಕುತೂಹಲ ಮೂಡಿಸಿದೆ. ಯತ್ನಾಳ್ ಮುಂದಿನ ನಡೆ ಕೂಡ ಈ ಮೂಲಕ ಸ್ಪಷ್ಟವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.